ನಾನು ಇಂಥದ್ದೇ ಟೈಮ್ ಟೇಬಲ್ ಅಂತ ಇಡ್ತಿರಲಿಲ್ಲ ಸರ್. ಒಂದು ದಿನದಲ್ಲಿ ಒಂದಿಷ್ಟು ಟಾಸ್ಕ್ಗಳನ್ನು ಮಾಡಬೇಕು ಅಂತ ಇಡ್ತಿದ್ದೆ. ಲೆಕ್ಚರ್ಸ್ಗಳೆಲ್ಲ ಆಯಾ ಎಲ್ಲ ಕಾನ್ಸೆಪ್ಟ್ಗಳನ್ನು ಕ್ಲಿಯರಾಗಿ ಪಾಠ ಮಾಡ್ತಾಯಿದ್ರು ಸರ್. 10th ಇರುವಾಗ ನಾನು ಡಿಬೇಟಲ್ಲಿ ರಾಜ್ಯ ಮಟ್ಟಕ್ಕೆ ಹೋಗಿದ್ದೆ. 95% ನಾನು ತೆಗಿತೇನೆ ಅಂತ ಅವನು ಹೇಳಿದ್ದಾನೆ. ಅದಕ್ಕಿಂತ 1% ಮತ್ತೂ ಜಾಸ್ತಿ ತಗೊಂಡಿದ್ದಾನೆ. ನಾವು ಉಳಿದ ವಿದ್ಯಾರ್ಥಿಗಳಿಗೂ ನಾವು ಹೇಳೋದು ಅದನ್ನೇ, ಅಂಕ ಒಂದು ಕಡೆ ಇರ್ತದೆ, ಬೇರೆ ಅನುಭವಗಳು, ಬೇರೆ ರೀತಿಯ ಕಲಿಕೆಗಳು ನಮ್ಮಲ್ಲಿ ಹೆಚ್ಚಾದಾಗ ಅಂಕ ಆಟೋಮೆಟಿಕ್ಕಾಗಿ ನಮ್ಮ ಜೊತೆಗೆ ಇರ್ತದೆ. ನೀವು ಮಕ್ಕಳ ಜೊತೆಗೆ ಇರಿ, ಆಗ ನೈತಿಕ ಬೆಂಬಲ, ಧೈರ್ಯ ಎಲ್ಲ ಸಿಗ್ತದೆ ಅವರಿಗೆ, ಮತ್ತು ಅವರ ಕಲಿಕೆ ಸಾಧನೆ ಅವರಷ್ಟಕ್ಕೆ ಮಾಡ್ತಾರೆ ಅಂತ ಹೇಳುವಂಥದ್ದು. ಎಲ್ಲ ಕೆಲಸವನ್ನು ಮಾಡಿದ್ದಾನೆ ಅವನು. ಫಸ್ಟಿಂದಲೇ ಚೆನ್ನಾಗಿ ಓದಿ ಮತ್ತು ಈ ಥರ ಆ್ಯಕ್ಟಿವಿಟೀಸಲ್ಲಿ ಸಹ ಭಾಗವಹಿಸಿಕೊಂಡು ಅವನು ತುಂಬ ಕೆಲಸ ಮಾಡಿದ್ದಾನೆ. ಚಿಕ್ಕದಿಂದಲೂ ಅವನಿಗೆ ಈ ಓದೋದು ಮತ್ತು ವಿಷಯ ಎಲ್ಲ ತಿಳ್ಕೊಳ್ಳೋದು ತುಂಬ ಇಷ್ಟ ಅವನಿಗೆ. ವೀಕ್ಷಕರೇ ನಮಸ್ತೆ. PUC ಫಲಿತಾಂಶ ಪ್ರಕಟಗೊಂಡಿದೆ. ಈಗಾಗಲೇ ಅನೇಕ ಸಾಧಕ ವಿದ್ಯಾರ್ಥಿಗಳು ಸುದ್ದಿಯ ಜೊತೆ ಮಾತನಾಡಿದ್ದಾರೆ. ಸುಳ್ಯ ತಾಲೂಕಿನ ವಿವಿಧ ವಿದ್ಯಾಸಂಸ್ಥೆಗಳಿಗೆ ಅತ್ಯುತ್ತಮ ಫಲಿತಾಂಶ ಬಂದಿದೆ. ವಿದ್ಯಾರ್ಥಿಗಳು ಕೂಡ ಅತ್ಯುತ್ತಮವಾದ ಸಾಧನೆಯನ್ನು ಮಾಡಿರುವಂಥದ್ದು. ಇವತ್ತು ನನ್ನ ಜೊತೆಗಿರುವಂಥದ್ದು ಸುಳ್ಯದ ನೆಹರು ಸ್ಮಾರಕ ಪದವಿ ಪೂರ್ವ ಕಾಲೇಜಿನ ಸೈನ್ಸ್ ವಿದ್ಯಾರ್ಥಿ ಕೃತಸ್ವರ ದೀಪ್ತಾ ಅವರು ಸುಳ್ಯ ತಾಲೂಕಿನ ಮಟ್ಟಿಗೆ ಸೆಕೆಂಡ್ ಟಾಪರ್ ಆಗಿರುವಂಥದ್ದು. ಬಹುಮುಖ ಪ್ರತಿಭೆಯ ವಿದ್ಯಾರ್ಥಿ, ಶಿಕ್ಷಕ ದಂಪತಿಗಳಾಗಿರುವಂಥ ಡಾಕ್ಟರ್ ಸುಂದರ ಕೇನಾಜೆ ಮತ್ತು ರಾಜೇಶ್ವರಿ ದಂಪತಿಯ ಪುತ್ರ. ಕಂಗ್ರಾಟ್ಸ್ ಕೃತಸ್ವರ ದೀಪ್ತ. ಥ್ಯಾಂಕ್ ಯು ಸರ್. ಇಷ್ಟು ಅಂಕ ನಿರೀಕ್ಷೆ ಮಾಡಿದ್ರಾ? ಒಂದು 96% ಹತ್ರ ಬರ್ಬೋದು ಅಂತ ನಿರೀಕ್ಷೆ ಮಾಡಿದ್ದೆ. ಅದೇ ರೇಂಜಲ್ಲಿ ಬಂದಿದೆ, ಖುಷಿ ಇದೆ. ಓಕೆ, ಹೇಗೆ ಓದ್ತಾ ಇದ್ರಿ? ನಾನು ಇಂಥದ್ದೇ ಟೈಮ್ ಟೇಬಲ್ ಅಂತ ಇಡ್ತಿರಲಿಲ್ಲ ಸರ್. ಒಂದು ದಿನದಲ್ಲಿ ಒಂದಿಷ್ಟು ಟಾಸ್ಕ್ಗಳನ್ನು ಮಾಡಬೇಕು ಅಂತ ಇಡ್ತಿದ್ದೆ. ಮತ್ತು ಆಯಾ ದಿನದ ಲೆಕ್ಚರ್ಗಳು ಕೊಟ್ಟಂಥ ನೋಟ್ಸ್ಗಳನ್ನು ಬಂದು ರಿವೈಸ್ ಮಾಡ್ತಾ ಇದ್ದೆ. ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ಬೇರೆ ವಿಷಯಗಳನ್ನು ಟೆಕ್ಸ್ಟ್ ಬುಕ್ಕಲ್ಲಿ ಓದ್ತಾ ಇದ್ದೆ. ಮತ್ತು ಎಕ್ಸಾಮ್ ಓರಿಯೆಂಟೆಡ್ ಆಗಿ ಒಂದು ಲಾಸ್ಟ್ 2 ತಿಂಗಳಿರುವಾಗ ಓದಲಿಕ್ಕೆ ಶುರು ಮಾಡಿದ್ದು. ಯಾವ ಸಬ್ಜೆಕ್ಟಲ್ಲಿ ಇಷ್ಟೆಲ್ಲ ಮಾರ್ಕ್ಸ್ ಬಂದಿದೆ? ನನಗೆ ಇಂಗ್ಲೀಷಲ್ಲಿ 98, ಕನ್ನಡದಲ್ಲಿ 97, ಮತ್ತು ಫಿಸಿಕ್ಸಲ್ಲಿ 90, ಕೆಮಿಸ್ಟ್ರಿಯಲ್ಲಿ 95, ಮತ್ತು ಬಯಾಲಜಿಯಲ್ಲಿ 99 ಮತ್ತು ಮ್ಯಾಥ್ಸಲ್ಲಿ 98 ಬಂದಿದೆ. ಹೇಗೆ ಸಪೋರ್ಟ್ ಮಾಡ್ತಾಯಿದ್ರು ಮನೆ ಕಡೆ? ಇಬ್ಬರು ಕೂಡ ಶಿಕ್ಷಕರು, ಕಾಲೇಜು ಕಡೆ ತುಂಬ ಸಪೋರ್ಟ್ ಮಾಡ್ತೀವಿ ಸರ್. ಲೆಕ್ಚರ್ಸ್ಗಳೆಲ್ಲ ಆಯಾ ಎಲ್ಲ ಕಾನ್ಸೆಪ್ಟ್ಗಳನ್ನು ಕ್ಲಿಯರಾಗಿ ಪಾಠ ಮಾಡ್ತಾಯಿದ್ರು. ಮತ್ತು ಇನ್ ಟೈಮನ್ನು ಅವರು ಸಿಲೆಬಸ್ಸನ್ನೆಲ್ಲ ಮುಗಿಸಿದ್ದಾರೆ. ಮತ್ತು ನಮ್ಮ ಪ್ರಿನ್ಸಿಪಾಲ್ ಮೇಡಮ್ ಅವರು ಮತ್ತು ಆಡಳಿತ ಮಂಡಳಿಯ ಎಲ್ಲ ಸದಸ್ಯರುಗಳು ಕೂಡ ನಮಗೊಂದು ಓದಲಿಕ್ಕೆ ಪ್ರೇರಣೆ ನೀಡ್ತಿದ್ರು. ಮತ್ತು ಕಲಿಕೆಯ ಜೊತೆ ಇತರ ಚಟುವಟಿಕೆಗಳನ್ನು ಕೂಡ ಭಾಗವಹಿಸಲಿಕ್ಕೆ ಪ್ರೋತ್ಸಾಹವನ್ನು ನೀಡ್ತಾಯಿದ್ರು. ಮನೆಯಲ್ಲೂ ನಮ್ಮಲ್ಲಿ ಕಲಿಕೆಯ ವಾತಾವರಣ ಇತ್ತು. ಅದ ಕಾರಣ ಕೆಲಸ ಮಾಡೋದು ಈಸಿ ಆಯಿತು. ಕೃತಸ್ವರ ದೀಪ್ತನಿಗೆ ಏನು ಆ್ಯಂಬಿಷನ್ ಇದೆ? ನಾನು ಸದ್ಯಕ್ಕೀಗ BSc ಆನರ್ಸನ್ನು ಮಾಡುವಂಥದ್ದು ಯಾವುದೋ ಒಂದು ಸೆಂಟ್ರಲ್ ಯೂನಿವರ್ಸಿಟಿಯಲ್ಲಿ ಮಾಡುವಂಥದ್ದು ಆ್ಯಂಬಿಷನ್ ಇಟ್ಕೊಂಡಿದ್ದೇನೆ ಸರ್. ಅದಕ್ಕೆ ಸಂಬಂಧಪಟ್ಟಂಥ ತಯಾರಿಗಳನ್ನು ಮಾಡ್ತಾಯಿದ್ದೇನೆ. ನಾನು ಈಗಾಗಲೇ ಉಲ್ಲೇಖಿಸಿದ ಹಾಗೆ ಬಹುಮುಖ ಪ್ರತಿಭೆ, ತುಂಬ ಕ್ಷೇತ್ರಗಳಲ್ಲಿದ್ದೀರಿ. ಯಾವುದರಲ್ಲೆಲ್ಲ ಇದ್ದೀರಿ? ನನಗೆ ಇತರ ಪುಸ್ತಕಗಳನ್ನು ಓದೋದ್ರಲ್ಲಿ ಸ್ವಲ್ಪ ಆಸಕ್ತಿ ಜಾಸ್ತಿ ಸರ್. ಅದೇ ಇದಕ್ಕೆ ಪ್ರಿಪ್ರೇಷನ್ ಮಾಡೋ ಜೊತೆಗೂ ಅದನ್ನು ಕೂಡ ಓದೋದು ನಾನು ಬಿಟ್ಟಿರಲಿಲ್ಲ. ಪ್ರತಿದಿನ ನ್ಯೂಸ್ ಪೇಪರ್ಗಳನ್ನು ಓದ್ತೇನೆ. ಮತ್ತು ಒಳ್ಳೆಯ ಸಿನಿಮಾಗಳನ್ನು ಕೂಡ ನೋಡ್ತೇನೆ. ಬೇರೆ ಬೇರೆ ದೇಶದ ಫಿಲಮ್ಗಳನ್ನು ನೋಡೋದು ನನಗೆ ಆಸಕ್ತಿ ಇದೆ. ಮತ್ತು ಯಕ್ಷಗಾನವನ್ನು ಮಾಡ್ತೇನೆ. ಹೀಗೆ ಜೊತೆಗೆ ರಾಜ್ಯ ಮಟ್ಟಕ್ಕೂ ಕೂಡ ಹೋಗಿ ಬಂದ್ರಿ, ಕಾಲೇಜ್ ಕಡೆಯಿಂದ ಇರಬೇಕಲ್ಲ, ಡಿಬೇಟಲ್ಲಿ ಯಾವುದು? ಅದು ಕಳೆದ ವರ್ಷ ಸರ್. 10th ಇರುವಾಗ ನಾನು ಡಿಬೇಟಲ್ಲಿ ರಾಜ್ಯ ಮಟ್ಟಕ್ಕೆ ಹೋಗಿದ್ದೆ. ಮತ್ತು ಯುವ ಸಂಸತ್ತಲ್ಲೂ ಕೂಡ ರಾಜ್ಯ ಮಟ್ಟಕ್ಕೆ ಹೋಗಿದ್ದೆ. ಓಕೆ, ಬಹುಶಃ ನಿಮ್ಮಂಥ ಅನೇಕರು ವಿದ್ಯಾರ್ಥಿಗಳು ಈ ಸಂದರ್ಶನವನ್ನು ನೋಡ್ತಾ ಇರ್ಬೋದು. ಏನು ಅವರಿಗೆ ಟಿಪ್ಸ್ ಅಂತ ಹೇಳಿದರೆ, ನಾನು ಒಂದು ಗಮನಿಸಿದೆ ಅಂತೇಳಿ, ನಾವು ಒಂದು ಕನ್ಸಿಸ್ಟೆನ್ಸಿನ ಇಟ್ಕೊಳ್ಬೇಕು ಕಲಿಕೆಯಲ್ಲಿ. ಒಂದು ನಿರರ್ಗಳತೆ ಅಂತ ಹೇಳ್ತಾರಲ್ಲ, ಅದು ಉದ್ದಕ್ಕೆ ಮೈಂಟೈನ್ ಮಾಡಬೇಕು. ಆಯಾ ದಿನದ ಕೆಲಸಗಳನ್ನು ಆಯಾ ದಿನವೇ ಮಾಡಿಕೊಳ್ಳುವ ಒಂದು ಗುರಿನ ಇಟ್ಕೊಳ್ಬೇಕಾಗ್ತದೆ. ಮತ್ತು ಎರಡನೇದು, ಕಲಿಕೆಯ ಜೊತೆ ಪಠ್ಯದ ಜೊತೆಗೆ ಪಠ್ಯೇತರ ವಿಷಯಗಳಿಗೂ ಕೂಡ ಸಮಾನವಾದಂತಹ ಗಮನವನ್ನು ಹರಿಸಬೇಕಾಗ್ತದೆ. ಆಗ ಅದು ಬರ್ನೌಟ್ ಆಗೋದಿಲ್ಲ ಅಂತ. ನಾನು ಈಗಲೇ ಹೇಳಿದಾಗೆ ಪ್ರತಿನಿತ್ಯ ನಾನು ನ್ಯೂಸ್ ಪೇಪರ್ಗಳನ್ನು ಓದ್ತಾ ಇದ್ದೆ. ಸೊ ಆವಾಗ ನನಗೆ ಅದು ಓದಿನಲ್ಲೇ ಕಂಪ್ಲೀಟಾಗಿ ನನಗೆ ಅದ್ರ ಜೊತೆಗೆ ಒಂದು ರಿಲ್ಯಾಕ್ಸೇಷನ್ ಸಿಗ್ತಿತ್ತು. ಅದೇ ರೀತಿ ವೀಕೆಂಡ್ಗಳಲ್ಲಿ ನಾನು ಮೂವಿಗಳನ್ನೆಲ್ಲ ನೋಡ್ತಾ ಇದ್ದೆ. ಸೊ ಇದರಿಂದಾಗಿ ನನಗದು ಒಂಥರ ಬ್ಯಾಲೆನ್ಸ್ ಮಾಡಲಿಕ್ಕೆ ಆಯಿತು ಅಂತ ಕಲಿಕೆ. ಒಳ್ಳೆಯದಾಗಲಿ ಕೃತಸ್ವರ. ಥ್ಯಾಂಕ್ ಯು ಸರ್. ಪ್ರಿಯ ವೀಕ್ಷಕರೇ, ಈಗಾಗಲೇ ಕೃತಸ್ವರ ದೀಪ್ತ ಅವರ ಮಾತುಗಳನ್ನು ಕೇಳಿದ್ದೀರಿ. ಈ ಒಂದು ಸಾಧನೆಯನ್ನು ಮಾಡಿರುವಂಥ ವಿದ್ಯಾರ್ಥಿಯ ಅಪ್ಪ, ಅಮ್ಮ, ತಮ್ಮ ಎಲ್ಲರೂ ಕೂಡ ನಮ್ಮ ಜೊತೆಗಿದ್ದಾರೆ. ಡಾಕ್ಟರ್ ಸುಂದರ ಕೇನಾಜಿ ಅವರಿದ್ದಾರೆ. ಸುಳ್ಯ ಪದವಿ ಪೂರ್ವ ಕಾಲೇಜಿನ ಶಿಕ್ಷಕರು, ಜಾನಪದ ಸಂಶೋಧಕರು, ಸಾಹಿತಿಗಳು. ಅದೇ ರೀತಿಯಲ್ಲಿ ರಾಜೇಶ್ವರಿ ಮೇಡಮ್, ಎಲಿಮಲೆ ಸರ್ಕಾರಿ ಪ್ರೌಢಶಾಲೆಯ ಶಿಕ್ಷಕಿ. ಅವರು ತಮ್ಮ ಸೃಜನಾದಿತ್ಯಶೀಲ. ಈ ಬಾರಿ SLC ಪರೀಕ್ಷೆಯನ್ನು ಬರೆದು ಅವರು ರಿಸಲ್ಟನ್ನು ಎದುರು ನೋಡ್ತಾ ಇದ್ದಾರೆ. ಸುಂದರ್, ನಿಮಗೂ ಕೂಡ ಎಲ್ಲರಿಗೂ ಕೂಡ ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು. ಸುದ್ದಿ ಬಳಗಕ್ಕೆ ಧನ್ಯವಾದಗಳು. ತುಂಬ ಖುಷಿಯ ಸಂಗತಿ ಏನು ಅಂತಂದರೆ, ನಮ್ಮ ಸುದ್ದಿ ಬಳಗದೊಂದಿಗೆ ಅತ್ಯಂತ ನಿಕಟವಾಗಿ ಗುರುತಿಸಿಕೊಂಡಿರುವ ಮತ್ತು ನನ್ನ ಆತ್ಮೀಯ ಮಿತ್ರರು ಕೂಡ. ಹಾಗಾಗಿ ಅವರ ಸಂತೋಷ ನಮ್ಮದು ಕೂಡ ಹೌದು. ಮಗ ಒಂದು ಸಾಧನೆಯನ್ನು ಮಾಡಿದ್ದಾನೆ. ತಂದೆಯಾಗಿ ಏನು ಅನ್ನಿಸ್ತಾ ಇದೆ?
ಖುಷಿ ಆಗ್ತಾ ಇದೆ. 95% ನಾನು ತೆಗಿತೇನೆ ಅಂತ ಅವನು ಹೇಳಿದ್ದಾನೆ. ಅದಕ್ಕಿಂತ 1%ಗಿಂತ ಮತ್ತೂ ಜಾಸ್ತಿ ತಗೊಂಡಿದ್ದಾನೆ. ಹಾಗಾಗಿ ಅವ ಹೇಳಿದ ಮಾತನ್ನು ಉಳಿಸಿದ್ದು ನಮಗೆ ಖುಷಿ ಆಯಿತು. ಎಲ್ಲ ಅವನದ್ದೇ ಸಾಧನೆ, ಅವನದ್ದೇ ಕೆಲಸ, ಅವನೇ ಮಾಡಿಕೊಂಡಿದ್ದಾನೆ. ಹಾಗಾಗಿ ಅವನ ಪಾಡಿಗೆ ಅವನು ಮಾಡಿದ್ದು ನಮಗೆ ಖುಷಿ ಆಯಿತು. ಓಕೆ. ಆದರೂ ತಂದೆ ತಾಯಿ ಇಬ್ಬರು ಕೂಡ ಶಿಕ್ಷಕರು. ಮಗನಿಗೆ ನೀವು ನೀಡಿಸ್ತಾ ಇದ್ದಂಥ ಟಿಪ್ಸ್ ಏನು ಅಂತ, ಅಥವಾ ಇನ್ನು ಇದು ನಮ್ಮ ನೋಡ್ತಾ ಇರುವಂತಹ ವೀಕ್ಷಕರಿಗೂ ಕೂಡ ಪ್ರಯೋಜನ ಆಗಲಿ? ನಾನು ಅವನಲ್ಲಿ ಆರಂಭದಿಂದಲೂ ಅವನನ್ನು ಸರ್ಕಾರಿ ಶಾಲೆಗೆ ಸೇರಿಸಿದ್ದು ನಾವು. ಸರ್ಕಾರಿ ಶಾಲೆಯ ಕನ್ನಡ ಮಾಧ್ಯಮದಲ್ಲಿ 7ನೇ ಕ್ಲಾಸಿನವರೆಗೆ ಓದಿದ್ದಾನೆ. ಆನಂತರ ಸರ್ಕಾರಿ ಶಾಲೆಗೆ ಅವನು ಹೋಗಿದ್ದಾನೆ. ಆನಂತರ ಏಡೆಡ್ NMCಗೆ ಹೋಗಿದ್ದಾನೆ. ಎಲ್ಲ ಸಂದರ್ಭದಲ್ಲೂ ನಾವು ಅವನಲ್ಲಿ ಹೇಳ್ತಾ ಇರೋದು, ಅಂಕ ಕಲಿಕೆಯಲ್ಲಿ ಅಂದರೆ ತರಗತಿಯ ಅಂಕ ಬಹಳ ಮುಖ್ಯ ಹೌದು. ಅದನ್ನು ಮೀರಿದ ಅನುಭವಗಳು, ಅದನ್ನು ಮೀರಿದ ಜ್ಞಾನ, ಇದನ್ನು ಪಡ್ಕೊಳ್ಳೋದು ಬಹಳ ಮುಖ್ಯ ಅಂತ ನಾವು ಹೇಳ್ತಾ ಇದ್ದೆವು. ನಾನು ಕಂಡುಕೊಂಡ ಹಾಗೆ ಅವನು ಅಂಕಗಳ ಅದನ್ನು ಇಟ್ಟುಕೊಂಡಿದ್ದಾನೆ. ಅದನ್ನು ಮೀರಿ ಒಂದಷ್ಟು ಅವನು ಓದಿನ ಕಡೆಗೆ, ಮತ್ತು ಅವನು ಬೇರೆ ಬೇರೆ ಹವ್ಯಾಸದ ಕಡೆಗೆ, ಮತ್ತು ಯಕ್ಷಗಾನದಂತಹ ಕಲೆಯ ಕಡೆಗೆ ಇದನ್ನೆಲ್ಲ ತುಂಬ ತೊಡಗಿಸಿಕೊಂಡದನ್ನು ನಾನು ಕಂಡಿದ್ದೇನೆ. ಹಾಗಾಗಿ ಅವನು ಬರೀ ಅಂಕಕ್ಕಾಗಿ ಕೆಲಸ ಮಾಡಿದ್ದಾನೆ ಅಂತ ನಮಗೆ ಯಾರಿಗೂ ಅನ್ನಿಸಲಿಲ್ಲ. ಅಂಕದ ಜೊತೆಗೆ ಅವನು ಬೇರೆ ಚಟುವಟಿಕೆಗಳಲ್ಲಿ ತನ್ನನ್ನು ಪೂರ್ಣವಾಗಿ ತೊಡಗಿಸಿಕೊಂಡಿದ್ದ. ನಾವು ಮುಂದೆಯೂ ಅದನ್ನು ಬಯಸುವುದು ಅದನ್ನೇ. ಅಂಕ ಒಂದು ಕಡೆ ಇರ್ತದೆ, ಆದರೆ ನಾವು ಉಳಿದ ವಿದ್ಯಾರ್ಥಿಗಳಿಗೂ ನಾವು ಹೇಳುವುದು ಅದನ್ನೇ. ಅಂಕ ಒಂದು ಕಡೆ ಇರ್ತದೆ, ಬೇರೆ ಅನುಭವಗಳು, ಬೇರೆ ರೀತಿಯ ಕಲಿಕೆಗಳು ನಮ್ಮಲ್ಲಿ ಹೆಚ್ಚಾದಾಗ ಅಂಕ ಆಟೋಮೆಟಿಕ್ಕಾಗಿ ನಮ್ಮ ಜೊತೆಗೆ ಇರ್ತದೆ ಅಂತ ನಾನು ಬಯಸಿದ್ದು. ಅದನ್ನು ಅವನಲ್ಲಿ ನಾನು ಕಂಡುಕೊಂಡಿದ್ದೇನೆ. ಓಕೆ. ರಾಜಶ್ರೀ ಮೇಡಮ್ ಏನು ಹೇಳ್ತೀರಿ? ನನಗೂ ಅಷ್ಟೇ, ಅವನಂದರೆ ನಾಲೆಜ್ ಬೇಸಲ್ಲಿ ಹೆಚ್ಚು ಸ್ಟಡಿ ಮಾಡ್ತಿದ್ದ. ಆಮೇಲೆ ಅಂಕಗಳಿಗೆ ಅಂತ ಅವನು ಓದಿದ್ದಕ್ಕಿಂತಲೂ ಸಹ ಜ್ಞಾನಕ್ಕೆ ಅಂತ ಓದಿದ್ದಾನೆ ಅವನು. ಹಾಗಾಗಿ ನನಗೆ ಅದು ತುಂಬ ಇಷ್ಟವಾದ್ದು. ಮತ್ತು ನನ್ನ ಕಡೆಯಿಂದ ಸಪೋರ್ಟ್ ಅಂತೇಳಿದರೆ ಅವನ ಎಕ್ಸಾಮ್ ಟೈಮಲ್ಲಿ ಅವನ ಜೊತೆಗಿರ್ತಿದ್ದೆ. ಅದು ನಾನು ಶಾಲೆಯಲ್ಲಿ ಸಹ ಮಕ್ಕಳ ಪೇರೆಂಟ್ಸಿಗೆ ಹೇಳೋದು ಅದನ್ನೇ, ನೀವು ಮಕ್ಕಳ ಜೊತೆಗೆ ಇರಿ, ಆಗ ನೈತಿಕ ಬೆಂಬಲ, ಧೈರ್ಯ ಎಲ್ಲ ಸಿಗ್ತದೆ ಅವರಿಗೆ. ಮತ್ತು ಅವರ ಕಲಿಕೆ ಸಾಧನೆನ ಅವರಷ್ಟಕ್ಕೆ ಮಾಡ್ತಾರೆ ಅಂತ ಹೇಳುವಂಥದ್ದು. ಈ ನಿಟ್ಟಿನಲ್ಲಿ ನನಗೆ ತುಂಬ ಖುಷಿಯಾಗಿದೆ. 95% ಬರಬೇಕು ಅಂತ ಹೇಳಿಕೊಂಡಿದ್ದವ, ಆದರೆ 96 ಬಂತು. ಅದು ತುಂಬ ನನಗೆ ಸಹ ಒಂದು ಖುಷಿಯ ಸಂಗತಿಯಾಗಿದೆ. ಓಕೆ. ಏನು ಹೇಳ್ತಿ ಸೃಜನ್, ಅಣ್ಣನ ಸಾಧನೆಯ ಬಗ್ಗೆ? ಎಲ್ಲ ಕ್ರೆಡಿಟ್ ಅವನಿಗೆ. ನಾವು ಹಿಂದಿಂದ ಸಪೋರ್ಟ್ ಮಾಡ್ತಿದ್ವಿ ಅಷ್ಟೇ. ಮತ್ತು ನನಗೆ ಸಹ ಎಕ್ಸಾಮ್ ಇತ್ತು, ಪಬ್ಲಿಕ್ ಎಕ್ಸಾಮ್. ಅವನಿಗೆ ಸಹ ಇದ್ದ ಕಾರಣ ಮನೆಯಲ್ಲಿ ಸ್ಟಡಿದೇ ಒಂದು ವಾತಾವರಣ ಇದ್ದದ್ದು. ಅದಕ್ಕೋಸ್ಕರ ಇಬ್ಬರಿಗೂ ಸಪೋರ್ಟ್ ಆಯಿತು. ಅವನದನ್ನು ಒಳ್ಳೆಯ ರೀತಿಯಲ್ಲಿ ಬಳಸಿಕೊಂಡಿದ್ದಾನೆ ಮತ್ತು ಎಲ್ಲ ಕೆಲಸವನ್ನು ಮಾಡಿದ್ದಾನೆ. ಅವನು ಫಸ್ಟಿಂದಲೇ ಚೆನ್ನಾಗಿ ಓದಿ ಮತ್ತು ಈ ಥರ ಆ್ಯಕ್ಟಿವಿಟೀಸಲ್ಲಿ ಸಹ ಭಾಗವಹಿಸಿಕೊಂಡು ಅವನು ತುಂಬ ಕೆಲಸ ಮಾಡಿದ್ದಾನೆ. ಮತ್ತು ಚಿಕ್ಕದಿಂದಲೂ ಅವನಿಗೆ ಈ ಓದೋದು ಮತ್ತು ವಿಷಯ ಎಲ್ಲ ತಿಳ್ಕೊಳ್ಳೋದು ತುಂಬ ಇಷ್ಟ ಅವನಿಗೆ. ಹಾಗಾಗಿ ಅವನು ಅದಕ್ಕೂ ತುಂಬ ಇಂಪಾರ್ಟೆನ್ಸ್ ಕೊಟ್ಟಿದ್ದಾನೆ. ಅವನು ಥ್ರೂ ಔಟ್ ಕೋರ್ಸಲ್ಲಿ ಅವನು ಜಾಸ್ತಿ ನಾಲೆಜಿಗೆ ಇಂಪಾರ್ಟೆನ್ಸ್ ಕೊಟ್ಟಿದ್ದಾನೆ, ಕಲಿಕೆಗಿಂತ. ಅಂದರೆ ಮಾರ್ಕ್ ಹೇಗೆ ಬೇಕೇ ಬೇಕು, ಒಟ್ಟಿಗೆ ಜ್ಞಾನ ತಗೊಂಡು ಅವನು ತುಂಬ ಒಳ್ಳೆ ಕೆಲಸ ಮಾಡಿದ್ದಾನೆ. ಖುಷಿ ಆಗ್ತದೆ ಅಣ್ಣ. ಇನ್ನು ಸಂದರ್ಶನಕ್ಕೆ ಇನ್ನೊಮ್ಮೆ ಬರುವಂತಾಗಲಿ ಅಲ್ವಾ? ಪ್ರಿಯ ವೀಕ್ಷಕರೇ, ಕೇಳಿದ್ರಲ್ಲ, ಇಬ್ಬರು ಅಣ್ಣ ತಮ್ಮ ಕೂಡ ತುಂಬ ಪ್ರೌಢ ಮಾತುಗಳನ್ನು ಆಡಿದ್ದಾರೆ. ಜೊತೆಗೆ ಮಗನ ಸಾಧನೆಯ ಬಗ್ಗೆ ತಂದೆ ತಾಯಿ ಕೂಡ ಹೆಮ್ಮೆಯಿಂದ ಹೇಳಿಕೊಂಡಿದ್ದಾರೆ. ಒಂದಷ್ಟು ಟಿಪ್ಸ್ಗಳು ಕೂಡ ನಮ್ಮ ನೋಡ್ತಾ ಇರುವಂಥ ವಿದ್ಯಾರ್ಥಿಗಳು, ಪೋಷಕರು ಕೂಡ ಸಿಕ್ಕಿರ್ಬೋದು ಅಂತ ನಾವು ಕೂಡ ಭಾವಿಸ್ತೇವೆ. ಮತ್ತೊಮ್ಮೆ ಅವರಿಗೆ ಅಭಿನಂದನೆಯನ್ನು ಹೇಳ್ತಾ, ಕ್ಯಾಮರಾ ಪರ್ಸನ್ ಅನಿಲ್ ಸಂಪ ಜೊತೆ ದುರ್ಗಾಕುಮಾರ್ ನಾಯಕರೇ, ಸುದ್ದಿ ನ್ಯೂಸ್ ಸುಳ್ಯ. ಅತ್ತೆ, ಇದು ನನ್ನ ಬರ್ಡೇ ಗಿಫ್ಟು. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬಾ ಚೆನ್ನಾಗಿದೆ. It will look really good on you. Amma? Huh? Mother is always son's first love. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ GL ಆಚಾರ್ಯ ಜುವೆಲ್ಲರ್ಸ್.